ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಲಬುರಗಿ ಜಿಲ್ಲಾ ಆರ್ಯ ಇಡಿಗ ಸಮಾಜ ಕಲಬುರಗಿ, ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಸಮಿತಿ, ಕಲಬುರಗಿ ಶ್ರೀ ಕಾಮಧೇನು ಇಡಿಗ ಮಹಿಳಾ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಸಾಂಸ್ಕೃತಿಕ ಕಲಾ ಸಂಘ ಎಲ್ಲೂರು, ರಾಷ್ಟ್ರೀಯ ಇಡಿಗ ಮಹಾಮಂಡಳ ಕಲಬುರಗಿ, ಬಿಲ್ಲವ ಸಂಘ ಕಲಬುರಗಿ, ಜಿಲ್ಲಾ ಆರ್ಯ ಇಡಿಗ ಯುವಕ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಗುವುದು ಎಂದು ಪರಮ ಪೂಜ್ಯ ಪ್ರಣವಾನಂದ ಶ್ರೀಗಳು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸೆಪ್ಟೆಂಬರ್ 16ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ. ಕಾರ್ಯಕ್ರಮವನ್ನು ಬೆಳಗ್ಗೆ 9:30ಕ್ಕೆ ಶೋಭಾಯಾತ್ರೆ ಮಾಡೋದ್ರ ಮುಖಾಂತರ ಮೆರವಣಿಗೆ ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ, ತಜ್ಞರಿಂದ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕರಿಗೆ ಬ್ರಹ್ಮಶ್ರೀ ನಾರಾಯಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಯೋಜಿಸಿ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀ ವಿನಯ್ ಗುತ್ತೇದಾರ್ ಅವರು ಹಾಗೂ ಸಮಿತಿಯ ಉಪಾಧ್ಯಕ್ಷರಾಗಿ ಶ್ರೀ ಶಿವರಾಜ್ ಗುತ್ತೇದಾರ್ ಜೇವರ್ಗೆ ಅವರು, ಅದರ ಜೊತೆ ಟ್ರೆಷರರ್ ಆಗಿ ನಮ್ಮ ಮಲ್ಲಿಕಾರ್ಜುನ್ ಉಕ್ಕುಂದ ಅವರು, ಕಾರ್ಯದರ್ಶಿಯಾಗಿ ಶ್ರೀ ಜಗದೇವ ಗುತ್ತೇದಾರ್ ಅವರು, ಜೊತೆ ಸಂಬಂಧಪಟ್ಟ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳು, ಸಮುದಾಯದ ಹಿರಿಯವರು, ಮುಖಂಡರುಗಳು ಎಲ್ಲರೂ ಅವರ ಸಲಹೆಗಳಿಂದ ಇವತ್ತು ಈ ಸಮಿತಿ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. 171ನೇ ವರ್ಷದ ಜಯಂತಿ ಸೆಪ್ಟೆಂಬರ್ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಮೆರವಣಿಗೆ ಮುಖಾಂತರವನ್ನೇ ಈ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ವರ್ಷದ ಜಯಂತಿ ಸಮಿತಿ ಸುಮಾರು 5 ಅಡಿ ಎತ್ತರದಲ್ಲಿರತಕ್ಕಂಥ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡಿ ಆ ಪುತ್ಥಳಿ ಮುಖಾಂತರವನ್ನೇ ಮೆರವಣಿಗೆ ಸಾಗುತ್ತದೆ. ಅದರ ಜೊತೆ 11 ಜನ ಬಡ ಮಕ್ಕಳನ್ನೇ ದತ್ತು ತಗೊಂಡು ಅವರ ಎಜುಕೇಷನ್ಗೆ ಎಲ್ಲ ರೀತಿ ಸಹಾಯ ಮಾಡುವ ಕೆಲಸವೂ ಕೂಡ ಇವತ್ತು ಅವರು ಆಯೋಜನೆ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅದರಲ್ಲಿ 8, 9, 10ನೇ ತರಗತಿಯಲ್ಲಿ ಓದುವ ಮಕ್ಕಳಿಗೆ, ತುಂಬ ಕಡು ಬಡವತನ ಇರತಕ್ಕಂಥ ಮಕ್ಕಳಿಗೆ, ಜೊತೆ ಅವತ್ತಿನ ದಿನ ಮೆಡಿಕಲ್ ಕ್ಯಾಂಪು, ಅವತ್ತು ದಿನ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಮೆಡಿಕಲ್ ಕ್ಯಾಂಪು ಕೂಡ ಆಯೋಜನೆಯನ್ನೇ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಸುಮಾರು 5,000 ಜನವನ್ನು ಕೂಡ ನಾವು ನಿರೀಕ್ಷಣೆ ಮಾಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ, ಆಧ್ಯಾತ್ಮಿಕ ಎಲ್ಲ ಇರತಕ್ಕಂಥ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಮಾಜದ ಹಿರಿಯ ಮುಖಂಡರು, MLC ಕೂಡ ಆಗಿರುವ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ಉಡುಪಿ ಸಂಸದರು, ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಜೊತೆ ಮತ್ತೊಬ್ಬರು ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಅದರ ಜೊತೆ ಕಲಬುರಗಿ ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಹಾಲಿ MLAಗಳು, ಅದರ ಜೊತೆ ನಮ್ಮ ಸನ್ಮಾನ್ಯ ನಮ್ಮ MP ಆಗಿದ್ದ ಶ್ರೀ ರಾಧಾಕೃಷ್ಣ ಅವರು, KKRDB ನಿಗಮದ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಅಜಯ್ ಸಿಂಗ್ ಅವರು, ಸಂಬಂಧಪಟ್ಟ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಅದರ ಜೊತೆ ನಾಡಿನ ಜಿಲ್ಲೆಯ ಮೂಲೆಗಳಿಂದ ಕುಲಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬಂದು ಹಾಜರಿರಬೇಕು ಅಂತಕ್ಕಂಥದ್ದು ಕೂಡ ಜಿಲ್ಲೆಯ ಸೇಡಂ, ಚಿತ್ತಾಪುರ, ವಾಡಿ, ಆಳಂದ, ಅಫ್ಸಲ್ಪುರ ಹಾಗೂ ಕಾಳಿಗೆ, ಈ ಸಂಬಂಧ ಚಿಂಚೋಳಿ ಎಲ್ಲ ಭಾಗದಿಂದ ಕೂಡ ಕುಲಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗತ್ತೆ. ನಾರಾಯಣ ಗುರು, ಅದರ ಜೊತೆ ನಮ್ಮ ಚಿತ್ರನಟ, ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಶ್ರೀ ವಿಜಯ ರಾಘವೇಂದ್ರ ಕೂಡ ಈ ಸಮಿತಿಯ ಆಹ್ವಾನದಿಂದ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಈ ಅಭೂತಪೂರ್ವವಾದ ಕಾರ್ಯಕ್ರಮ 171ನೇ ವರ್ಷದ ನಾರಾಯಣ ಗುರುಗಳ ಜಯಂತಿ ಸನ್ಮಾನ್ಯ ಡಾಕ್ಟರ್ ವಿನಯ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಸಂಘಟಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ಜೊತೆ ನಿಂತು ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋದಕ್ಕೋಸ್ಕರ ಯಾವ ರೀತಿಯಲ್ಲಿ ನಾವು ಸಹಕಾರವನ್ನು ಮಾಡಬೇಕು, ತನು ಮನು ಧನಗಳಿಂದ ಸಹಾಯ ಮಾಡಿ ಎಲ್ಲದಿಂದ ಕೂಡ ನಾವು ಸಹಾಯ ಮಾಡಬೇಕಾಗುತ್ತದೆ. ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಇದು ಮಾಡಿದರೆ ನಾವು ನಾರಾಯಣ ಗುರುಗಳ ಸಮಾನದಕ್ಕೆ ಹರಿಗಾರಾಗಿರುವ ವಿಶ್ವದಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತಕ್ಕಂಥ ಜಗತ್ತಿಗೆ ಸಾರಿರತಕ್ಕಂಥ ಏಕೈಕ ಗುರುಗಳೆಂದರೆ ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳ ಮೇಲೆ ಇರತಕ್ಕಂಥ ಭಕ್ತಿ, ಅಭಿಮಾನ ಎಲ್ಲವನ್ನೇ ಕೂಡ ತೋರಿಸುವುದಕ್ಕೆ ನಾರಾಯಣ ಗುರು ಜಯಂತಿ ಕೂಡ ಒಂದು ಕಾರಣ. ಆದ್ದರಿಂದ ನೀವೆಲ್ಲರೂ ಕೂಡ ಬನ್ನಿ, ಕಾರ್ಯಕ್ರಮ ನಾವು ಒಟ್ಟಿಗೆ ಮಾಡುವ ಅಂತ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.